ಇತ್ತೀಚೆಗೆ ಕರ್ನಾಟಕದಲ್ಲಿ ಸೇರಿದಂತೆ ದೇಶಾದ್ಯಂತ ಅದೆಷ್ಟೋ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಕೂಡ ಲಂಚದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಯಾವಾಗ ನೋಡಿದ್ರು ಕೂಡ ಯಾವುದೇ ಕೇಸಲ್ಲಿ ಹೋದ್ರು ಕೂಡ ಲಂಚ ಲಂಚ ಅಂತ ಹೇಳಿ ಅನೇಕ ಅಧಿಕಾರಿಗಳು ಅದೆಷ್ಟೋ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಲಂಚದ ಕೂಪಕ್ಕೆ ಬಿದ್ದು ಎಸಿಬಿ ಲೋಕಾಯುಕ್ತರ ಬಲೆಗೆ ಬಿದ್ದು ಜೈಲಿಗೆ ಹೋದ್ರು ಕೂಡ ನಮ್ಮ ಈ ಪೊಲೀಸ್ನವರಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ, ಮತ್ತೆ ಮತ್ತೆ ಲಂಚಕ್ಕೆ ಕೈ ಒಡ್ಡುವಂತಹ ಅನೇಕ ಸುದ್ದಿಗಳು ಬರ್ತಾ ಇದೆ. ಇದೀಗ ಬೆಂಗಳೂರಿನ HAL ಲೇಔಟ್ನ ಪೊಲೀಸ್ PSI ಲಂಚಕ್ಕೆ ಕೈ ಒಡ್ಡಿ ಬಲೆಗೆ ಬಿದ್ದಿದ್ದಾರೆ, ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಆದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಅಲ್ಲ, ರಾಜಸ್ಥಾನದಲ್ಲಿ, ದೂರದ ರಾಜಸ್ಥಾನದ ಜೈಪುರ್ನಲ್ಲಿ ಲಂಚವನ್ನ ತಗೊಳ್ತಾ ಇದ್ರಂತೆ. ಲಂಚವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಅವರು ಸಿಕ್ಕಿ ಬಿದ್ದಿದ್ದಾರೆ. ಅಷ್ಟಕ್ಕೂ ರಾಜಸ್ಥಾನದಲ್ಲಿ ಇವರಿಗೇನಪ್ಪ ಕೆಲಸ ಅಂತ ಕೇಳಿದ್ರೆ, ಮೂಲತಃ ರಾಜಸ್ಥಾನದ ಜೈಪುರ್ನ ವ್ಯಕ್ತಿ ಕರ್ನಾಟಕದಲ್ಲಿ ಏನೋ ವಾಸ ಇರ್ತಾನೆ. ಕರ್ನಾಟಕದಲ್ಲಿ ಆತನ ಮೇಲೆ ವರದಕ್ಷಿಣೆ ಕೇಸ್ ದಾಖಲಾಗಿರುತ್ತೆ. ಹಾಗಾಗಿ ಆತನನ್ನ ಹುಡುಕಿಕೊಂಡು ಬಂಧನ ಮಾಡೋದಕ್ಕೆ, ಅರೆಸ್ಟ್ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಬರೋದಕ್ಕೆ ಅಂತೇಳಿ HAL ಲೇಔಟ್ನ PSI ಅನಿತಾ ಮತ್ತೆ ಹೆಡ್ ಕಾನ್ಸ್ಟೇಬಲ್ ಜೊತೆಗೆ ಒಬ್ಬ ಕಾನ್ಸ್ಟೇಬಲ್, ಮೂವರ ತಂಡ ರಾಜಸ್ಥಾನದ ಜೈಪುರ್ಗೆ ತೆರಳಿರುತ್ತೆ. ಅಲ್ಲಿ ಆತ ಆರೋಪಿ ಏನ್ ಮಾಡ್ತಾನೋ ಗೊತ್ತಿಲ್ಲ, ಆತನ ಜೊತೆಗೆ ಇವರು ಮಾತುಕತೆಯ ಸಂಧಾನಕ್ಕೆ ಅಂತ ಹೇಳಿ ಹೋಟೆಲ್ಗೆ ಕರೆಸ್ತಾರೆ. ಹೋಟೆಲ್ಗೆ ಕರೆಸಿದಂತ ಸಂದರ್ಭದಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ರೂಪಾಯಿ ಲಂಚವನ್ನ ಇವರು ಲಂಚಕ್ಕೆ ಬೇಡಿಕೆಯನ್ನ ಇಡ್ತಾರೆ. ಆ ಸಂದರ್ಭದಲ್ಲಿ ಆತ ಕೊಡೋದಕ್ಕೆ ಒಪ್ತಾನೆ. ಒಪ್ಪಿದಾಗ್ಲೇ ಹಣವನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಎಸಿಬಿಗಳು ದಾಳಿ ಮಾಡಿ ಇದೀಗ ಮೂವರನ್ನು ಕೂಡ ಬಂಧಿಸಿದ್ದಾರೆ. ಕೇವಲ ಒಂದು 2 ಲಕ್ಷ ರೂಪಾಯಿ ಆಸೆಗೋಸ್ಕರ ತಮ್ಮ ವೃತ್ತಿ ಜೀವನವನ್ನೇ ಹಾಳು ಮಾಡ್ಕೊಳ್ಳುವಂತಹ ಇಂಥ ಅಧಿಕಾರಿಗಳಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಎಷ್ಟೋ ಕೇಸ್ಗಳು ಆದ್ರೂ ಕೂಡ ಇವರು ಇನ್ನೂ ಬುದ್ಧಿ ಕಲಿತಾ ಇಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಏನ್ ಹೇಳೋದು ಅಂತ ಹೇಳಿ ಸಾರ್ವಜನಿಕರು ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ SR ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ PUC, BSc ನರ್ಸಿಂಗ್, BSc ಅಲೈಡ್ ಕೋರ್ಸಸ್, BAMS ಆಯುರ್ವೇದಿಕ್, MBBS ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. PUC ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. NEET, JEE, KCET, ಬ್ಯಾಂಕಿಂಗ್, CA ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, CCTV ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.